ಆಂಧ್ರ ಬಾರ್ಡ್ರಿಗೆ ಎಂಟ್ರಿ ಆದಮೇಲೆ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆದಂಗೆ ಇರ್ತದೆ ಕ್ಲೈಮೇಟು. ಏನಂದರೆ ಆ ಒರಿಸ್ಸಾದಾಗ ಆ ಊಟಗಳನ್ನ ಆ ಬಿಸಿ ಕಲ್ಕತ್ತಾದಾಗ ಆ ಊಟಗಳು ಆ ಬಿಸಿ ಇರೋಕ್ಕಾಗಲ್ಲ. ಹೇಳ್ಬೇಕಂದ್ರೆ ನಮ್ಮ ಆಂಧ್ರದಾಗ ಒಂಚೂರು ನಮ್ಮ ಕರ್ನಾಟಕ ಟೈಪ್ ಒಂದು ಸ್ವಲ್ಪ ಊಟಗಳೆಲ್ಲ ಸಿಗ್ತದೆ. ಅದಕ್ಕೆ ಒಂಚೂರು ಆಂಧ್ರದಾಗ ತೊಂಡೆಕಾಯಿ ನೋಡೋದು ಶುರುವಾಗಿದೆ ಇವಾಗಲೇ. ನಾವು ನೆಕ್ಸ್ಟ್ ನೋಡೋದು ಹಾಕೊಂಬಂದ್ರೆ ಕಲ್ಕತ್ತಾಗೆ ಏನಾದರೂ ತೊಂಡೆಕಾಯಿ ಹಾಕೊಂಡ್ಬೋದು ಆರಾಮಾಗಿ. ಏನು ತೊಂಡೆಕಾಯಿ ಹಾಕೊಂಬಂದ್ರೆ ಆರಾಮಾಗಿ ಬರ್ಬೋದು. ಓವರ್ ಹೊಡ್ಕೊಂಬರಂಗಿರಲ್ಲ. ಈ ಮೆಣಸಿನ್ಕಾಯಿ ಬಂದಾಗ ಸ್ವಲ್ಪ ಫುಲ್ಲ ಹೊಡ್ಕೊಂಬರ್ಬೇಕು ಓವರಾಗಿ 14 ಅವರ್ ಟೈಮು. ಅದು ಬಟ್ ಅಲ್ಲಿಂದ ಹಾಕೊಂಬಂದಾಗ ಒಂದು ಸ್ವಲ್ಪ ಆರಾಮಾಗಿರ್ತದೆ. ಏನು ಇಲ್ಲಿಂದ ಒಂಚೂರು ಬಾಡಿ ಸಿಗ್ತದೆ ಅಂತೇಳಿ ಅಷ್ಟೇ. ಸೂರ್ಯ ಮುಳುಗಾಸ್ತವಾಗಿದೆ. ಟೈಮ್ ಬಂದು 5 ಗಂಟೆ. ಇನ್ನು ನಾವು ಹೋಗೋಕೆ ಇನ್ನೂ ಒಂದು 25-26 ಅವರ್ ಆಯ್ತು ನಾವು ಹೋಗೋಕೆ. ನೋಡಬೇಕು ಇನ್ನು ಯಾವಾಗ ಹೋಗ್ತೀವಿ. ಶಾಮೋಳಿ ಬಸ್ಸಿದು ಕಲ್ಕತ್ತಾಯಿಂದ ಬೆಂಗಳೂರಿಗೆ ಹೋಗೋ ಬಸ್ಸಿದು. ಅಣ್ಸ ಮೀನು ಗಾಡಿ. ಇವನಿಗೂ ಅರ್ಜೆಂಟ್. ಇವನು ಮಿಲ್ಕ್ ಗಾಡಿ. ಅವನು ಮುಂದೆ ಟೈಮಿಂಗು ಬಸ್ ಗಾಡಿ, ಆಮೇಲೆ ಫಿಶ್ಶು ಮತ್ತು ಮಿಲ್ಕು. ಹೊಡಿರ ಮಂಚಿನ ವಾತಾವರಣ ಮುಚ್ಕೊತಾ ಇದೆ. ಬೆಟ್ಟಿಲೆಲ್ಲ ಮುಚ್ಚೋತಾವೆ. ಮುಂದೆ ಬರ್ತೈತೆ. ಇಲ್ಲೇನೋ ಜಾಮ್ ಆಗೈತೆ. ಬಂದು ಈಗ ಎಕ್ಸಾಕ್ಟಾಗಿ ಟಕ್ಲಿ ತೆಗಿದ್ದೀನಿ. ವಿಜಯನಗರ 100 ಕಿಲೋಮೀಟ್ರ್ ಐತೆ. ಏನು ಜಾಮ್ ಆಗೈತೆ ಗೊತ್ತಿಲ್ಲ. ಫುಲ್ ಜಾಮ್ ಆಗೈತೆ. ಅದೊಂದು ಗಾಡಿ ಅಪ್ಸೈಡ್ ಆಗೈತೆ. ಕಟ್ಟಾಗಲೇ ತಿರುಗಿಬಿಟ್ಟೈತೆ. ಬ್ರೇಕ್ ಬಿಗ್ ಫೇಲ್ಯೂರ್ ಏನಾಗೈತೆನೋ. ಟೋಲ್ ಗೇಟ ಕಾಸೈತೆ. ಇದು ಟೋಲ್ ಗೇಟ ಇಕ್ತಾ ಇಲ್ಲ. ಇದನ್ನು ಅಲ್ಲಿ ಕಾಸಿಲ್ಲ ಅಂತ ಹೇಳ್ತಾರೆ. ವಿಶಾಖಪಟ್ಟಣ 24 ಕಿಲೋಮೀಟ್ರ್ ಐತೆ. ಹಿಂಗೆ ಹೋದರೆ ಸೀದಾ. ಇನ್ನು ನಾನು ಇವಾಗ ಅನ್ಕಾಪಲ್ಲಿ ನಂದು 3-4 ಕಿಲೋಮೀಟ್ರ್ ಐತೆ. ಹೋಗ್ಬಿಟ್ಟು ನೆಮ್ಮದಿಯಾಗಿ ಬಂಕಾಲ್ ಹಾಕಿ ಮಲ್ಕೊಂಬಿಡ್ಬೇಕು. ನಿದ್ದೆ ಬೇರೆ ಬರ್ತೈತೆ. ಟೈಮ್ ಬಂದು 12 ಗಂಟೆ. ಒಬ್ಬನೇ ಬಂದಾಗ ಬೇಕೋ ಅಂತ ಒಬ್ಬನೇ ಓಡಿಸಿ ಸಾಕಾಗ್ಬಿಡ್ತದೆ. ಕಾಫಿ ಟೋರೇನ ಅಂತ ನಿಲ್ಲಿಸಿದೆ ಗಾಡಿನ ಇಲ್ಲಿ. ಆ ಗಾಡಿ ಎಲ್ಲ ನಿಲ್ಲಿಸೋರೆ. ಯಾರೂ ಬಂದಿಲ್ಲ. ಒಬ್ಬರೇ ಸೈಡ್ಗೆ ಹಾಕಿದೆ ನೋಡಿ. ಹಿಂದೆ ಬಂದು ಇವರು ಹೈವೇ ಪ್ಯಾಟ್ರವರು ಇಲ್ಲ ಟೋಲ್ ಗೇಟವರು ಗೊತ್ತಿಲ್ಲ. ಎದ್ದು ಹೋಗ್ರಿ ಅಂತ ಇವಾಗ ತಾನೇ ಕಣ್ಣು ಮುಚ್ತಾ ಇದ್ದೀನಿ. ಮುಚ್ಚೋಷ್ಟೊತ್ತಿಗೆ ಬಂದುಬಿಟ್ಟು ಡೋರ್ ಹೊಡಿತಾವ್ರೆ. ಎದ್ದು ಹೋಗ್ರಿ ಟೋಲ್ ಗೇಟ್ ಹಾಕೊಂಡು ಮಲ್ಕೊಳಕ್ಕೂ ಬಿಡಲ್ಲ. ಏನಕ್ಕೆ ಅದು ಸೈಡಲ್ಲಿ ಐತೆ. ಟೋಲ್ ಗೇಟ್ ಆನಲ್ಲ, ಸೈಡಲ್ಲಿ ಐತೆ. ಟೋಲ್ ಗೇಟ್ಗಳಿಗೆ ಮಲಗಾಕೆ ಬಿಡಲ್ಲಪ್ಪ. ಹಾಗೆ ಮಲಗಿದೆ. 5 ಗಂಟೆ ಟೈಮು. ಪೊಲೀಸರು ಬಂದು ಎಬ್ಬಿಸ್ತಾರ, ಲೋಕಲವ್ರು ಬಂದು ಎಬ್ಬಿಸ್ತಾರ, ಟೋಲ್ ಗೇಟಾಗಿ ಇರೋರು ಬಂದು ಎಬ್ಬಿಸ್ತಾರ. ಟೋಲ್ ಗೇಟ್ ಏನು ಹಾಕೋಣೋದಿಲ್ಲ. ಸೇಫ್ಟಿ ಇರ್ತದೆ ಅಂತ ಹೇಳಿ ಹಾಕೊಂಡು ಮಲ್ಕೊಳಕ್ಕೂ ಆ ಪಾಟಿ ಹಿಂಸೆ ಕೊಡ್ತಾರ ಅಂತ ಬೇಜಾರಾಗ್ಬಿಡ್ತದೆ. ಒಂದು ಟೈಮ್ ಏನಕ್ಕಪ್ಪ ಹಾಕಿ ಮಲಗಿದೆ. ಒಳ್ಳೆ ನಿದ್ದೆ ಟೈಮಿಗೆ ಬಂದು ಡಬ ಅಂತ ಹೊಡ್ತಾರೆ. ಆಂಧ್ರದಾಗ ಕೂಡ ಮಂಚಂಗೆ ಐತಪ್ಪ ಲೈಟಾಗಿ. ಮಂಚ ಡ್ರೈವಿಂಗ್ ಮಾಡೋದು ಬೇಡ, ಸರಿಯಾಗಿ ಮಲ್ಬಿಡೋದು ಅನಿಸ್ತದೆ. ಸೈಡಿಗೆ ಹಾಕಿ ಮಲಗಿದ್ರಾಗನ ಟೋಲ್ ಗೇಟಾಗಿ ಪೊಲೀಸರು ಕಾಟ. ವೈರ ಮಾವ. 6 ಗಂಟೆ ಟೈಮು. 6 ಗಂಟೆ ಆದರೂ ಕತ್ಲಿನ ಹಂಗೆ ಐತೆ. ಬೆಳಗಿನ ಯಾವಾಗ ಹತ್ತೋ ಗೊತ್ತಿಲ್ಲ. ನಾವು 1 ಅವರ್ ಆದ್ದೆ. ನಾವು ಗೊತ್ತಿಲ್ಲಲ್ಲ. ನಾವು 1 ಅವರ್ ಆದ್ದೆ ನೋಡಬೇಕು. ನಾಷ್ಟ ಮಾಡೋ ಅಂತ ಸರಿ ಹಾಕಿದ್ದೆ ಇಲ್ಲಿ ಜಂಗಂಪೇಟೆ ಹತ್ರ. ನಾಷ್ಟ ಮಾಡ್ಕೊಂಡು ವಾಟರ್ ಬಾಟ್ಲ್ ಒಂದು ಬೇಕಾಯ್ತು ತಗೊಂಡು ನೋಡಬೇಕು. ಡೈಲಿ ತಗೊಂಬತ್ತಿದ್ದೆ ನಮ್ಮ ರೂಮು. ತಗೊಂಬಂದು ಹಂಗೆ ಹಾಕ್ಸ್ಕೊಂಡು ಆದಷ್ಟು ನಾಳೆ ಖಾಲಿ ಮಾಡೋಕೆ ನೋಡೋಣ. ಇಲ್ಲಾಂದರೆ ನಾಳೆಲ್ಲ ಹೋಗಿ ನಾಳೆದು ಖಾಲಿ ಮಾಡೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಈ ಜಂಗಂಪೇಟೆ ಹತ್ರ ಈ ಹೋಟ್ಲ್ ಹತ್ರ ಯಾವಾಗಲೂ ಬಸ್ಗಳು ಹಾಕಿರ್ತಾರೆ. ಎಲ್ಲ ಪ್ರತಿಯೊಂದು ಬಸ್ಸು ಕೂಡ ಇಲ್ಲೇ ಹಾಕೋದು ನಾಷ್ಟಕ್ಕೆ. ಯಾಕಂದರೆ ಅಲ್ಲಿ ಬಸ್ಸುಗಳು ಕೂಡ ಸೇಫ್ಟಿ ಐತೆ ಮತ್ತು ಒಳ್ಳೆ ನಾಷ್ಟ ಕೊಡ್ತಾರೆ. ರಾಜಮಂಡ್ರಿ ಹತ್ರ ಇದೆ ಯಾವುದೋ ಒಂದು ಪೈಪ್ ಗಾಡಿ ಯಾವುದೋ ಒಂದು ಆಕ್ಸಿಡೆಂಟ್ ಆದಂಗೆ ಐತೆ. ಅದರ ಪೈಪ್ ಬಂದು ಬ್ರೇಕ್ ಹೊಡೆದಾಗೇನೋ ಮುಂದೆಗೆ ಬಂದು ಹೊಡೆದಂಗೆ ಐತೆ ಕ್ಯಾಬಿನ್ಗೆ. ಏನು ಶೇಪ ಸೈಡ್ಗೆ ಹೋಗ್ಬಿಡುತ್ತೆ ಆ ಪಾರ್ಟಿ ಹೊಡೆದು. ರಾಜಮಂಡ್ರಿ ಎಂಟೆ ಆದಂಗೆ ಎಲ್ಲ ತುಂಬ ಆಗೈತೆ ಕ್ರೌಡು.
ಗಾಡಿ ಒಂದಿತ್ತು ಇಲ್ಲ ಸೇರಿ ಹಾಕೋ ಒಂದು ರಿವರ್ಸ್ ಅಂತ ಇವ್ರು ಹೇಳಿದ್ರು, ಅದು ಸೇರಿ ಹಾಕ್ತಿದ್ದೀನಿ. ಫುಲ್ ಡೌನ್ ಆಗಿ ಗಾಡಿದಾಗ ಅಲ್ಲ ಹಾಕಮ್ಮ, ಕ್ಲಚ್ ಕೂಡ ಫುಲ್ ಆಡ್ ಆಗೈತಪ್ಪ. ತುಂಬ ದಿವಸ ಆಯ್ತು ನಾನು ಟಿಪ್ಪರ್ ಓಡ್ತಾ ಹತ್ರ 4-5 ವರ್ಷ ಆಯಿತು ಟಿಪ್ಪರ್ ಮುಟ್ಟಿ ಇಕ್ಕೆ ಟಿಪ್ಪರ್ ಒಳಗಡೆ. ಗಾಡಿ ಒಳಗೆ ಹಾಕ್ಬಿಟ್ಟಿದ್ದೆ, ಸ್ಟೆಪ್ನಿ ಹಿಡಿಸಿ ಸೆಕೆಂಡ್ ಬಂದ್ಬಿಟ್ಟು ಕೈಗಳು ಬಟ್ಟೆಗಳು ಎಲ್ಲ ಫುಲ್ ಗಲೀಜು. ಕೈಗಳು ಫೋಟೋಲ್ ಹಾಕ್ತವ್ರೆ. ಸ್ಟೈರಿಂಗ್ ಕವರ್ ಹೊಲಿಸ್ಬೇಕಾಯ್ತು, ಅದಕ್ಕೋಸ್ಕರ ಸ್ಟೈರಿಂಗ್ ಕವರ್ ಯಾರು ಬಂದರು, ಅದಕ್ಕೆ ಸ್ಟೈರಿಂಗ್ ಕವರ್ ಒಂದು ಹೊಲಿಸ್ತಾ ಇದ್ದೀನಿ ಗಾಡಿಗೆ. ಹೊಸ ಟೈರ್ಗಳು ನಮ್ಮ ಕರ್ನಾಟಕಕ್ಕೆ ಮತ್ತು ಆಂಧ್ರಕ್ಕೆ ಅದರ 3,000 ಡಿಫ್ರೆನ್ಸ್ ಐತೆ ಟೈರ್ಗಳಿಗೆ. ಇಲ್ಲಿ 50-500, ಇದೇ ಟೈರು ನಮ್ಮ ಕರ್ನಾಟಕದಾಗ 53.5. ಫ್ರಂಟ್ ಒಂದು ಟೈರು, 2 ಟೈರು, ಬ್ಯಾಕ್ 2 ಟೈರ್ ಹೊಸವಾಗೈತೆ. ಇನ್ನು 2 ಟೈರ್ ಹಾಕಿದರೆ 6 ಕಾರ್ ಹೊಸವಾಗುತ್ತೆ ಟೈರ್ಗಳು. ಎದ್ದಕ್ಕೆ ಈ ಕಾರೋನ 1,90,000 ಆಫ್ ಮಾಡ್ತಾರೆ ಗಾಡಿನ. ಅಲ್ಲಿಂದ ಇಲ್ಲಿಗೆ ಅವಾಗ 5-6 ಆಫ್ ಮಾಡೋದು ಗಾಡಿ. ಟೈಮ್ ಬಂದು 11 ಗಂಟೆ. 11 ಗಂಟೆಗೂ ಟೋಲ್ ಗೇಟು ಇದ್ದೀನಿ. ಸಿಗ್ನಲ್ಲು ಜಾಮ್ ಆಗೈತೆ ವಿಜಯವಾಡದಾಗ. ಏನೋ ಫಂಕ್ಷನ್ ನಡೀತದೆ ಹಂಗೈತೆ, ಅದಕ್ಕೆ ಫುಲ್ ಜಾಮ್ ಆಗೈತೆ. ಇತ್ತ ಕಡೆ ವಿಜಯವಾಡದಿಂದ ಹೋಗೋದು ಔಟ್ರು ಕಾಲಿಗೆ ಐತಿ, ಈಚೆ ಕಡೆ ಹೋಗೋದು. ಒಳಗಡೆ ಬಡೋ ರೋಡ್ ಮಾತ್ರ ಫುಲ್ ಜಾಮ್ ಆಗಿ ಮಾಡೋಂತಲ್ಲಿ ಸರಿ ಹಾಕಿದ್ದೀನಿ. ಇದ್ದೆ ಮಂಗಳಗಿರಿ ಒಳಗಡೆಲ್ಲೇ. ಮಧ್ಯಾಹ್ನ ಊಟ ಮಾಡಿಲ್ಲ, ಬೆಳಗ್ಗೆ ನಾಷ್ಟ ಮಾಡಿದ್ದು. ನೈಟ್ ಊಟ ಒಂದು ಸರಿ ಮಾಡ್ಕೊಂಡು ಅಲ್ಲಿಂದ ಹೆಂಗೆ ಬಿಡೋದು ಓಡಿಸ್ಬಿಟ್ಟು ಹಿಂದೆ ಮಲಗೋಣ. ಯಾಕಂದರೆ ಮುಂಚೆ ಜಾಸ್ತಿ ಆಯ್ತಲ್ಲ, ಇನ್ನೊಂದು ದಿನ ಲೇಟ್ರಾದಾಗ ಬರೋಲ್ಲ, ಆರಾಮಾಗಿ ಹೋಗೋಣ. ತಲೆ ಕಟ್ಕೊಂಡು ಟೈಮ್ ಬಂದು 12:30 ಆಗ್ತೈತೆ. ಮತ್ತೆ ಬೇರೆ ಫುಲ್ ನಡೀತಾ ಐತೆ. ರಾತ್ರಿನೂ ಬೇರೆ ಸರಿ ಇದ್ದೇ ಇಲ್ಲ, ಬೆಳಗ್ಗೆನೂ ಸರಿ ಇದ್ದೇ ಇಲ್ಲ. ಸರಿ ಜಾಗ ನೋಡಿ ಹಾಕ್ಬೇಕು. ನೋಡೋಗು ಮುಂಚೆ ಶುರು ಆಗೈತಪ್ಪ, ಭಾರಿ ಬೀಳ್ತಾಯಿತ್ತು ಮಂಚು. ಗಾಡಿ ಸೈಡ್ಗೆ ಹಾಕ್ಬಿಡ್ತೀನಿ ನಾನು ಟೋಲ್ ಗೇಟಾಗ. ಈ ಪಾಟಿಗೆ ಮುಂಚಿದ್ರಾಗ ನಿಲ್ಲಿ ಓಡಿಸೋ ಗಾಡಿನ. ನೋಡ ಈಗ ಬೈತಾ ಅಂದರೆ ಮಂಚಿ ಬಿಟ್ಟದ, ಹಿಂಗಪ್ಪ ಗಾಡಿ ಓಡಿಸೋದು. ಓವರ್ ಬಂದಂತೆ ಹೇಳ್ಬಿಟ್ಟು ಕಟ್ ಹಾಕ್ಸಿದ್ರು. ಕಟ್ ಹಾಕಿದ ಮೇಲೆ ಗೊತ್ತಾಯಿತು ಗಾಡಿ ಇರೋದು ಇನ್ನು 19,140. ಇನ್ನು 300 kg ಕಡಿಮೆ ಆಯಿತು ಓವರ್ಗಿನ್ನ. ಕಟ್ ಹಾಕಿ ಮತ್ತು ಬಿಲ್ ಕೊಟ್ಟ ಮತ್ತು ಇಲ್ಲಿ ತಗೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಒಂಗೋಲ್ ಹತ್ರ ಡಿಗ್ರೇಡ್ ಸಾವಿರ ಮಿಷಿನ್ ಮಾಡಿನ ರೇಟ್ ಬಂದು ಒಂಗೋಲ್ ಹತ್ರ 96 ರೂಪಾಯಿ ಐತೆ ಕ್ಯಾಶ್. $5,000 ಹೇಳಿದ್ರೆ ನಾ 7,800 ರೂಪಾಯಿ ಹಿಡಿದ್ಬಿಟ್ಟು ನನ್ನ ಮೇಲೆ ಗದಮಾದಿ ಮಾಡ್ತಾವ್ರೆ. ಇಲ್ಲಿ ಕೇಳಿದ್ದಕ್ಕೆ ನೀನು ಬಿಚ್ಕೊಡು ಅಂತ ಹೇಳ್ತಾರೆ. ಹೆಂಗಿದು ನೋಡಿ, 5,000 ಹೇಳಿದ್ರೆ ನಾನು 5,000 ದುಡ್ಡು ಕ್ಯಾಶ್ ಇಟ್ಕೊಂಡು 5,000 10,000 ಅಂತ ಹೇಳ್ತಾರೆ. ಅದು ಕಂಪ್ನಿ ಬಂಕು, ಭಾರತ್ ಪೆಟ್ರೋಲ್ ಬಂಕು ಅಲ್ಲ. ಈ ಬಂಕಲ್ಲಿ ನೋಡಿ ಡೀಸೆಲ್ ಎಕ್ಸ್ಟ್ರಾ ಹಾಕ್ಬಿಟ್ಟು ನೋಡಿ ಯಾವ ಥರ ಪೈಪ್ ತಂದಾರೆ ಅದನ್ನ ಇಳಿಸಾಕ. ಈ ಡೀಸೆಲ್ ಏನು ಮಾಡ್ತಾರೆ ಮತ್ತೆ ಇದಕ್ಕೆ ಹಾಕ್ಬಿಡ್ತಾರೆ. ನಾ ಐವತ್ತು ಒಳಗಡೆ ಅನಿಸ್ತದೆ. ಮಿಸ್ಟೇಕ್ ಮಾಡೋದು ಇವರು. ಮಿಸ್ಟೇಕ್ ಮಾಡ್ಬಿಟ್ಟು ನಮ್ಮ ಡ್ರೈವರ್ಗಳ ಮೇಲೆ ಮತ್ತೆ ಗಾಂಚಲಿ ಮಾಡ್ತಾರೆ. ಎಲ್ಲ ಡ್ರೈವರ್ಗಳ ಮೇಲೆ ಮತ್ತೆ ಬಂಕ್ ನೋಡಿದೆ ಅದು ಐವಸಿ ಪಕ್ಕದಲ್ಲೇ ಐತೆ. ಇದೇ ಬಂತು. ಮಿಸ್ಟೇಕ್ ಮಾಡಿರೋದು. ಗಾಡಿದ ಡೀಸೆಲ್ ಎಳಿತಾವ್ರೆ ನೆಕ್ಸ್ಟ್ ಹಾಕ್ಬಿಟ್ಟು. ಏನು ಮಿಸ್ಟರ್ ಏನು ಸಂಗತಿ? ఏమైంది?
మేము అడగాల్సిన ప్రశ్న ఏదో మేము ఏదో వచ్చి బాత్రూమ్కి వెళ్దామని వద్దా అతను అడిగితే మనం ಹೆಲ್ಪ್ చేద్దండి ಎಲ್ಲ ಕಿಲ್ತಾವ್ರೆ ಇದೇ ಬಂಕಲ್ಲಿ ಏನಾಯ್ತಪ್ಪ ಅಂದರೆ ನಾನು ಹೇಳಿದೆ 5,000 ಡೀಸೆಲ್ಲು ಮತ್ತು ಅವ್ನು ನೋಡಿದ್ರೆ 8,000 ಡೀಸೆಲ್ ಹಾಕೋನೆ ಮತ್ತು ಕೇಳೋದಕ್ಕೆ ನನ್ನ ಮೇಲೆ ಅವಾಜ್ ಆಗ್ತಾಯಿದ್ದ. ಅದಕ್ಕೋಸ್ಕರ ಅವ್ನಿಗೆ ಹೇಳಿದೆ ಮತ್ತು ಬಿಚ್ಚಪ್ಪ ನೀನು ಡೀಸೆಲ್ ಅಂತೇಳಿ ಮತ್ತೆ ಇಲ್ಲಿ ಬಂದು ಅವ್ನಿಗೆ ಹೇಳಿದ್ರೆ ಬಿಲ್ ಬರ್ಕೊಂಡು ಕಂಪ್ಯೂಟರ್ ಬಿಲ್ ಕೊಡಲಿಲ್ಲ. ಬಂಕಲ್ಲಿ 5,000 ಬಿಲ್ ಕೇಳಿದೆ, ಕಂಪ್ಯೂಟರ್ ಬಿಲ್ ಕೊಡಲಿಲ್ಲ. ನೋಡಿದ್ರೆ ಕಾಮಲ್ ಬಿಲ್ ಕಾಸುಗಳಿದೆ ಓವರ್ಲೋಡ್ ಅಂತ ನಿಲ್ಸೋರು ಮತ್ತೆ ಅಲ್ಲ ಓವರ್ಲೋಡ್ ಅಂತೇಳಿ ಇಂದ ಒಂದೇ ಬಟ್ಟೆ ಸ್ಮೆಲ್ಲು ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟು ಬಟ್ಟೆ ಸ್ಮೆಲ್ಲು. ಈಗ ಬಂದು ಮೊಗಲಿ ಘಾಟ್ ಹತ್ರ ಇದ್ದೀನಿ. ಮೊಗಲಿ ಘಾಟಲ್ಲಿ ಇವಾಗೆಲ್ಲ ಸ್ಪೀಡ್ ಹಂಪ್ಸ್ಗಳು ಹಾಕ್ಬಿಟ್ಟಾರೆ. ಮೊದಲೇನಾಯ್ತಿಲ್ಲ, ಇವಾಗೆಲ್ಲ ಸ್ಪೀಡ್ ಹಂಪ್ಸ್ಗಳು ಹಾಕ್ಬಿಟ್ಟಾರೆ ಅದಕ್ಕೆ ಇವಾಗ, ಯಾಕಂದರೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾವೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ. ವಿಕೋಟೆ ಇದು, ವಿಕೋಟೆ ಒಳಗಡೆ ಊರ ಮೇಲೆ ಹೋಗ್ಬೇಕು ಒಳಗಡೆಯಿಂದ. ಇಲ್ಲ ಔಟ್ ರೋಡ್ ಇಲ್ಲ ಇದೇ ರೋಡಲ್ಲಿ ಹೋಗ್ಬೇಕು. ಯಾಕಂದರೆ ಮುಂದೆ ಹೋಗಿ ಪೆಟ್ರೋಲ್ ಬಂಕ್ ಐತೆ, ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಇಡಿಸ್ಬೇಕು. ಇಲ್ಲ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ವಿಕೋಟೆ ಬಂಕಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಮಾಡಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಬರೋದು ಕುಪ್ಪಮ್ಮ, ಅಲ್ಲಿಂದ ಕೃಷ್ಣಗಿರಿ ಎಂಟ್ರಿ ಆಗೋದು. ರೋಡಲ್ಲಿ ಹೋಗ್ತಾ ಇದ್ರಾಗ ಚಿಕ್ಕದೊಂದು ಘಾಟ್ ಬರ್ತದೆ. ಘಾಟು ಯಾವುದೋ ಘಾಟ್ ಹೆಸರು ಏನೋ ಗೊತ್ತಿಲ್ಲ ನನಗೂ ಎಕ್ಸಾಕ್ಟಾಗಿ, ಬಟ್ ಚಿಕ್ಕದಾಗಿ ಬರ್ತದೆ ಘಾಟ್ ಒಂದು. ಅಂತ ಹೆವಿ ಘಾಟ್ ಏನೆಲ್ಲ ಇಲ್ಲಿ ಕುಪ್ಪಂ ಕೃಷ್ಣಗಿರಿ ರೋಡಲ್ಲಿ ಬರೋದು ಇದು ಘಾಟು. ಅಂದರೆ ಸ್ವಲ್ಪ ಹುಷಾರಾಗಿ ಇಳಿಸ್ಕೊಬೇಕಿದ್ದು, ಸ್ವಲ್ಪ ಫುಲ್ ಡೌನ್ ಒಂದು ಐತೆ, ಅದು ಭಯಂಕರ ಐತೆ ಒಂದು ಡೌನ್ ಮಾತ್ರ. ತಮಿಳ್ನಾಡು ಎಂಟ್ರಿ ಆಗ್ತಾಯಿದ್ದಾರೆ. ಯಾರು ಸಿದಾಟಿದೆ ತಮಿಳ್ನಾಡು, ಈ ಕಡೆ ಆಂಧ್ರ. ಒಂದು ಕೃಷ್ಣಗಿರಿ ಆಟೋ ಚೆಕ್ ಪೋಸ್ಟ್ ಅದು ನಿಲ್ಸ್ಬಿಟ್ಟು ಎಂಟ್ರಿ ಕೊಡೋಣ ಅಂತ ಹೋದೆ. ಅಲ್ಲಿ ಹೋದ್ರಾಗ ನಡೆದಿದ್ದ ಕಥೆನೇ ಬೇರೆ. ಹೋಗ್ಬಿಟ್ಟು ನಾನು ನಾರ್ಮಲಾಗಿ ಯಾವಾಗ ಹೋಗ್ತಾರೆ ಹೋಗ್ಬಿಟ್ಟು ಬಿಲ್ ತಗೊಂಡು ಎಂಟ್ರಿ ಕೊಟ್ಟು ಬರೋಣ ಅಂತ ಹೋದೆ. ಎಂಟ್ರಿ ಕೊಟ್ಟ ಮೇಲೆ ಅವ್ರು ಏನು ಹೇಳಿದ್ರು ಬಸ್ ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಮತ್ತೆ ಬಂದು ಫೈಲ್ ಎತ್ಕೊಂಬ ಅಂತ ಹೇಳಿದ್ರು. ಮತ್ತು 100 ರೂಪಾಯಿ ಪಾರ್ಸಲ್ ನೋಡ್ಗೆ ಅಂತ ಹೇಳಿದ್ರು. ಪಾರ್ಸಲ್ 100 ರೂಪಾಯಿ ಅಲ್ಲ, 300 ರೂಪಾಯಿ ಕೊಡಬೇಕು, 200 ರೂಪಾಯಿ ಕೊಡಬೇಕು ಅಂದರು. ಸರ್ ನಾನೇ ಕೊಡಬೇಕು, ನನ್ನ ಹತ್ರ 100 ರೂಪಾಯಿ ತಗೊಳ್ಳಿ ಸರ್, ನನ್ನ ಹತ್ರ ಊಟಕ್ಕೆ ಕಾಸಿಲ್ಲ ಅಂತ ಹೇಳಿದೆ. ಅದಕ್ಕೆ ಕೇಳೋದಕ್ಕೆ ಅವ್ರು ಎತ್ಕೊಂಡು ಫೈಲ್ ತಗೊಂಬ ಅಂತ ಹೇಳಿದ್ರು. ಸರಿ ಅಂತೇಳಿ ಮತ್ತೆ ರಿಟರ್ನ್ ಫೈಲ್ ತಗೊಂಡು ಹೋದ್ಮೇಲೆ ಮತ್ತೆ ಅವ್ರೇನು ಹೇಳ್ತಾರೆ ಮತ್ತೆ ತೋರಿಸಿ ನೋಡಿ ಮತ್ತೆ ದುಡ್ಡು ಕೊಟ್ಟರೆ ಒಳ್ಳೆಯವರು, ದುಡ್ಡು ಕೊಡಲಿ ಅಂತ ಕೆಟ್ಟವರಪ್ಪ ಇದು ಅಲ್ಲ. ನಮ್ಮೆಲ್ಲ ಡಾಕ್ಯುಮೆಂಟ್ ಆಯ್ತಾ, ಅವ್ನು ಪಾರ್ಸಲ್ ನೋಡೋದು 100 ಕೊಡೋಕೆ ಹೋದ್ರೂ ಒಪ್ಪಿಲ್ಲ ಅವರು. 100 ಕೊಟ್ಟರೆ ಮತ್ತೆ ಕೇಸ್ ಏನಿಲ್ಲ, 100 ಕೊಡಲಿಲ್ಲ ಅಂದರೆ ಕೇಸ್. ಕೃಷ್ಣಗಿರಿ ಏಟಾಗ ಕಾಸುಗಳು ವಸೂಲಿ ಹಾಕೋದಲ್ದಿರ ದೌರ್ಜನ್ಯ ಮಾಡ್ತಾರೆ. ಟೋಲ್ಗೇಟ್ ಅಂತೀನಿ, ಈ ಆಟೋ ಚೆಕ್ ಪೋಸ್ಟ್, ಕೃಷ್ಣಗಿರಿ ಆಟೋ ಚೆಕ್ ಪೋಸ್ಟ್ ಹತ್ರ ಕಾಸು ಕೊಟ್ಟರೆ ಒಳ್ಳೆಯವರು, ಕಾಸು ಕೊಡೋದು ಕೆಟ್ಟವರು. ಯಾವಾಗನ ಬರಲಿ ಕಾಸು ಕೊಟ್ರೆ ಒಳ್ಳೆಯವ್ರು, ನಮ್ಮ ಡಾಕ್ಯುಮೆಂಟ್ ಎಲ್ಲ ಆಯ್ತು ಕೊಡಂದ್ರೆ ಎಂಟ್ರಿ ಕೊಟ್ಬಿಟ್ಟು ಹೋಗು ಅಂತಾರೆ. ಯಾವಾಗನ ಬರಲಿ ಪಾರ್ಸಲ್ ನೋಡು ಅಂದರೆ 50 ರೂಪಾಯಿ ಕೊಡೋಕೆ ಹೋದ್ರೂ ಇಲ್ಲ 200 ಕೊಡು ಅಂತ ಹೇಳ್ತಾರೆ. ಇನ್ನೇನು ಡ್ರೈವರ್ಗಳು ಜೀವನದಾಗ ಬದುಕಬೇಕಪ್ಪ ಸಾಯ್ಬೇಕು. ಈ ಥರ ಜನಗಳೇ ಜಾಸ್ತಿ ಮಾತಾಡಿದ್ರೆ ಕೇಸ್, ಜಾಸ್ತಿ ಮಾತಾಡಿದ್ರೆ ಕೇಸ್ ಹಾಕೊಂಡು ಹೋಗು ಅಂತಾರೆ. ಸುಮ್ಮನೆ ಕೇಸ್ಗಳು.
ತಮಿಳ್ನಾಡು ಯಾವಾಗನ ಬರಲಿ ಸುಮ್ಮನೆ ಕೇಸ್ಗಳು. ತಮಿಳ್ನಾಡಿಗೆ ಅದೇನು ಕರ್ನಾಟಕ ಗಾಡಿಗೆ ಬಂದ್ರೇನಾ ಇಲ್ಲಾಂದರೆ ಯಾವ ಸ್ಟೇಟ್ ಬಂದ ಗಾಡಿಗೆ ಬಂದರೂ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಯಾವಾಗಾದರೂ ಬರಲಿ ನನ್ನ ಗಾಡಿ ಬಂದಾಗೆಲ್ಲ ಬೇರೆ ತಮಿಳ್ನಾಡು ಕೇಸ್ಗಳೇ ಬಿದ್ದೈತೆ. ಆದಷ್ಟು ಇದನ್ನು ನಾವು ಕೆಲವು ಸಂಘದವ್ರು ಸ್ವಲ್ಪ ತಿರ್ಸ್ಬೇಕು ಇದನ್ನು. ಡ್ರೈವರಲ್ಲಿ ಬಾರ್ಡರ್ಗಳ ಹಿಂಸೆ ಇರ್ತಾರೆ. ದುಡ್ಡು ಇಲ್ಲ ಅಂದ್ರೆ ಅದು ದುಡ್ಡು ಇಲ್ಲ ಅಂತ ಹೇಳಿದ್ದೀನಿ, ಅದು ಊಟಕ್ಕೂ ಕಾಸಿಲ್ಲ ಅಂದ್ರೂ ಊಟಕ್ಕೆ ಕಾಸಿಲ್ಲ ನನಗೇನು ಕೇಸ್ ಹಾಕೊಂಡು ಹೋಗು ಅಂತಾರೆ. ಅಲ್ಲ, ಊಟಕ್ಕೆ ಕಾಸಿಲ್ಲ ಅಂದ್ರೇನೋ ಕೇಸ್ ಹಾಕೊಂಡು ಹೋಗು ಅಂತಾರೆ. ಎಲ್ರ ಬಾಬು ಎಲ್ರ ಅಂತಾರೆ. ಜಾಸ್ತಿ ಮಾತಾಡಿದಾಗನ ಪೋರ ಅಂತಾರೆ. ಏನು ನಾವೇನು ಅವರೊಬ್ಬರ ಮನೆ ದುಡ್ಡೇನು ಕೇಳ್ತಿದ್ದೀರಾ? ನಾವು ನಮ್ಮ ದುಡ್ಡು ನಮ್ಮ ತಗೊಂಡು ಸುಮ್ಮನೆ ಕಾಸು ಕೊಟ್ಟರೆ ಒಳ್ಳೆಯವರು, ಕಾಸು ಕೊಡಲಂದ್ರೆ ಕೇಸ್ ಹಾಕೊಂಡು ಹೋಗಂತಾರೆ. ಯಾವಾಗನ ಇದು ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ಯಾವಾಗ ನನ್ನ ಹಿಸ್ಟ್ರಿ ತೆಗೆದ್ರೆ ನಂದು ಚಲನಗಳು ಬೇರೆ ತಮಿಳ್ನಾಡು ಕೇಸ್ಗೆ ಬೇರೆ ಐತೆ. ಹತ್ತತ್ರ ಒಂದು 6,000 7,000 ಬೆಚ್ಚಿಲ್ಲ ತಮಿಳ್ನಾಡು ಕೇಸ್ಗಳು, ಬೇರೆ ಕೇಸ್ಗಳಿಲ್ಲ. ಬೇರೆ ತಮಿಳ್ನಾಡು ಕೇಸ್ಗಳು ಬೇರೆ. ಡ್ರೈವರ್ಗೆ ಅಂದ್ರೆ ಒಂದು ರೆಸ್ಪೆಕ್ಟ್ ಇಲ್ಲ. ಡ್ರೈವರ್ನ ಅಂದ್ರೆ ಪೋರ ಎತ್ತರ ಬಂಡಿ ಯಾವೂರನಿದೆ ಏನು ಎತ್ತ, ಅದು ಕ್ವಶನ್ನು, ಅದು ರೆಸ್ಪೆಕ್ಟ್ ಇಲ್ಲ. ಏನ್ರ ಎತ್ತರ ಏನು ನಾವು ಎಷ್ಟು ನಾವು ಸಾರ್ ಅಂದ್ರೂ ಎತ್ತೋ ಹೋಗಲೇ ಅವ್ರ ಭಾಷೆದಾಗ ಪೋರ ಎತ್ತರ ಬನ್ರಿ ಏಮ್ರ ಅಂತಾರೆ. ಸುಮ್ಮನೆ ತುಂಬ ಬೇಜಾರಪ್ಪ ಡ್ರೈವಿಂಗ್ ಡಿಪಾರ್ಟ್ಮೆಂಟ್. ನನಗೆ ಅನಿಸ್ತದೆ ಹೊಸಬರು ಬರೋ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ಬರಬೇಡ್ರಿ. ನಿಜವಾಗ್ಲೂ ನಿಮ್ಮದಾಗೆ ಒಳ್ಳೆ ಎಜುಕೇಷನ್ ತಗೊಂಡು ಆರಾಮಾಗಿ ಕಂಪ್ನಿಗೆ ಹೋಗೋದೇ ಮೇಳ ಅನಿಸ್ತದೆ. ಈ ಥರ ನೋಡಿ ಸ್ಟೇಟ್ಗಳಲ್ಲಿ, ಒಂದೇ ಸ್ಟೇಟ್ ಅಲ್ಲ, ಯಾವ ಸ್ಟೇಟಲ್ಲಿ ಬಂದರೂ ಕೂಡ ಇದೇ ಅವುಗಳೇ, ಇದೇ ರಾಮಾಯಣನೇ. ಪೊಲೀಸರು ಒಂದು ರೆಸ್ಪೆಕ್ಟ್ ಕೊಡಲ್ಲ. ಒಂದು ರೆಸ್ಪೆಕ್ಟ್ ಎಲ್ಲ ಅಂದರೂ ಹೋಗಲಿ, ಒಂದು ಮಾತಾಡೋ ರೀತಿ ಸೊ ನಾವೇ ಜಾಸ್ತಿ ನಾವು ದೌಲತ್ತ ಮಾತಾಡೋಂಗಿಲ್ಲ. ದೌಲತ್ ಥರ ಮಾತಾಡಲೂ ಇಲ್ಲ ನಾನು. ಇಲ್ಲಿ ಲೆಫ್ಟಲ್ಲಿ ಹೋದಾಗ ಚೆನ್ನಾಗಿ ಹೋಗುತ್ತೆ, ರೈಟ್ ತಗೊಂಡ್ರೆ ಕೃಷ್ಣಗಿರಿಗೆ ಹೋಗುತ್ತೆ. ಊಟ ಮಾಡೋದು ಬಂದು ನೈಟು ಬೆಳಗ್ಗೆ ತಿಂದ್ರೆ ನಾಷ್ಟ, ಮಧ್ಯಾಹ್ನ ತಿಂದಿಲ್ಲ. ಇಲ್ಲಿ ಫೇಮಸ್ಸು ಮೀನು ಊಟ, ಮೀನು ಫ್ರೈ ಮತ್ತು ರೈಸು ಫೇಮಸ್ ಇದೆ ಕೃಷ್ಣಗಿರಿ ಹತ್ರ, ಕಾವೇರಿ ಪಟ್ಟಣ ಹತ್ರ. ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ಇದು ಒಂದು ಕೃಷ್ಣಗಿರಿ ಆರ್ ಟಿ ಒ ಚೆಕ್ ಪೋಸ್ಟ್ ಎಲ್ಲ ಹಾಕಿದ ಕೇಸ್. ಇದು 200 ರೂಪಾಯಿ ಕಾಸು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 1,500 ರೂಪಾಯಿ ಕೇಸು. ಏನು ನ್ಯಾಯ ಅಂತ ಕೇಳಿದರೆ ಅವ್ರನ್ನ ಅದೆಲ್ಲ ಅವಶ್ಯಕತೆ ಇಲ್ಲ. ಕೊಟ್ಟರೆ 200 ಕೊಡಿಲ್ಲ 1,500 ರೂಪಾಯಿ ಕೇಸ್ ಹಾಕ್ಸ್ಕೊಂಡು ಹೋಗಂದ್ರು. ಅದು ಕಾಸಿಲ್ಲ ಅಂತ ಹೇಳಿದಕ್ಕೂ ಕೇಳಿಲ್ಲ. 1,500 ರೂಪಾಯಿ ಕೇಸ್ ಹಾಕಿ ಬರ್ದು ಕೊಟ್ಟರು, ಹೋಗಿ ಆನ್ಲೈನ್ ಕಟ್ಕೊ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋದು ಹೇಳ್ಬಿಟ್ಟು ಆನ್ಲೈನ್ ಕಟ್ಕೊಂಡು ಅಂತ ತಗೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ಬಿಟ್ಟೆ. ಇನ್ನು ಸೀದಾ ಹೋಗ್ತಾ ಇರೋದು ನಾನು ಸ್ಟಾಪ್ ಪಾಯಿಂಟ್ವರೆಗೂ ನಿಲ್ಸಕ್ಕೆ ಹೋಗಲ್ಲ ಗಾಡಿನ ಮತ್ತೆ, ಯಾಕಂದರೆ ಆಲ್ರೆಡಿ ದಿನಕ್ಕೆ ಲೇಟ್ ಮಾಡಿಬಿಟ್ಟಿದೆ ಅಂತ ಹೇಳಿ ಅದಕ್ಕೋಸ್ಕರ. ಸರ್ಕಾರಕ್ಕೆ ನೋಡಿ ಈ ರೋಡ ಟೋಲ್ಗೇಟ್ ಇಲ್ಲ, ಎಲ್ಲ ಗಾಡಿಗೆ ಹಿಂಗೆ ಹೋಗವ ನೋಡಿ. ಇದ್ರಾಗ ಟೋಲ್ಗೇಟ್ಗೆ ಶುರು ಮಾಡಕ್ಕೆ ಮತ್ತೆ ಏನಪ್ಪ ಸರ್ಕಾರ ಎಲ್ಲ ಕಡೆದು ದುಡ್ಡು ಮಾಡೋಕೆ ನೋಡ್ತದೆ. ಸಿಂಗಲ್ ರೋಡಿಂದ ಹೈವೇಗೆ ಎತ್ಕೊಂಬಿಟ್ಟೆ. ಭವಾನಿಯಿಂದ ಇಲ್ಲಿಂದ 150 ಕಿಲೋಮೀಟರ್ ಆಯಿತು ಅನ್ಲೋಡ್ ಪಾಯಿಂಟು. ಅಲ್ಲಿ ಏನೋ ರೈಲ್ವೆ ಮೆಟೀರಿಯಲ್ ಅಲ್ಲ, ಅವರು ಬೆಳಗ್ಗೆನೇ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲ ನಿಲ್ಲಿಸಲ್ಲ ಗಾಡಿನ. ಕೊಯಮತ್ತೂರು ರೋಡ್ ಕೂಡ ಸ್ವಲ್ಪ ರೆಡಿ ಮಾಡ್ತಾರೆ, ಅಲ್ಲಲ್ಲೇ ಹೈವೇ ಮಾಡ್ತಾರೆ, ಅದಕ್ಕೆ ಫ್ಲೈಓವರ್ ಮಾಡ್ತಾರೆ. ಸ್ವಲ್ಪ ರಿಪೇರ್ ಆಯ್ತು ರೋಡ್. ಇದನ್ನು ಮೊದಲು ಒಂದೇ ರೋಡ್ ಇತ್ತು, ಇವಾಗ ನೋಡಿದ್ರೆ ಫುಲ್ ಡೈವರ್ಷನ್ ಮಾಡೋಕ್ಕವ್ರು. ಇದನ್ನು ಏನೋ ಗೊತ್ತಿಲ್ಲಪ್ಪ, ಟೋಲ್ ಗೇಟ್ಗಳ ದಾರದ್ದಕ್ಕೂ ಬ್ಲ್ಯಾಕ್ ಟೆಸ್ಟ್ ಬೀಳ್ತಾನೆ ಐತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅದರಲ್ಲಿ ಅಮೌಂಟ್ ಇದ್ರೂ ಕೂಡ ಬ್ಲ್ಯಾಕ್ ಟೆಸ್ಟ್ ಬೀಳ್ತಾ ಐತೆ. ಬಂದು 1 ಗಂಟೆ 15 ನಿಮಿಷ. ಇನ್ನು ಪಾಯಿಂಟ್ 40 ಕಿಲೋಮೀಟ್ರ್ ಐತೆ. ಬ್ಲ್ಯಾಕ್ ಕಾಫಿ ಕೂಡ ನಾನು ತಿರ್ಗತ್ತೆ ನಿದ್ದೆ ಎಳಿತಾ ಐತೆ. ಅದಕ್ಕೆ ಇನ್ನೊಂದು 60 ಕಿಲೋಮೀಟರ್ ಹೊರಟೋಗೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಹೋಗ್ತಾ ಇದ್ದೀನಿ. ಇಲ್ಲಂದಿದೆ ಸರಿಯಾಗಿ ಬಿಡ್ತೈತೆ. ಯಾಕಂದ್ರೆ ಪಾಯಿಂಟಲ್ಲಿ ಹಾಕಿ ಮಲಗಿದಾಗ ಬೆಳಗ್ಗೆ 9 ಗಂಟೆಗೆ ಮಲಗ್ಬೋದು. ಇನ್ನೆಲ್ಲ ಹಾಕಿ ಮಲಗಿದ್ರೆ ಮತ್ತೆ 6 ಗಂಟೆಗೆ ಎದ್ದು ಹೋಗ್ಬೇಕಲ್ಲ. ಅದಕ್ಕೆ ಅನ್ಲೋಡ್ ಪಾಯಿಂಟ್ಗೆ ಹೋಗೋ ರೋಡ್ ಫುಲ್ ಚಿಕ್ಕದಾಗೈತೆ, 2 ಗಾಡಿ ಪಾಸ್ ಆಗೋಲ್ಲ, ಅಷ್ಟು ಚಿಕ್ಕದಾಗೈತೆ ರೋಡು. ಇಲ್ಲಿಂದ ಮುಂದೆ ಬೈಪಾಸ್ ಕರೆಕ್ಟ್ ಆಗ್ತದೆ ಅಂದ್ಕೊಂಡಿದ್ದೀನಿ, ನೋಡಬೇಕು. ಮತ್ತು ಲೊಕೇಶನ್ ನೋಡ್ಕೊಂಡು ಹೋಗ್ತಾರಲ್ಲ, ಅದೇ 2 ಗಾಡಿ ಬಂದರೆ ಅಂತೂ ಪಾಸ್ ಆಗಲ್ಲ. ಇದೇ ಕಂಪ್ನಿ ರೈಲ್ವೆ ಸ್ಟೇಷನ್ ಮೆಟೀರಿಯಲ್ ಹಾಕೋದು. ಇಲ್ಲಿಂದ ಆಲ್ರೆಡಿ ಅವ್ರ ಗಾಡಿಗೆ ಕಾಯ್ತವೆ, ನೋಡಬೇಕು. ಖಾಲಿ ಆದ್ಮೇಲೆ ಮಾಡ್ತಾರೆ, ಇಲ್ಲಿ ಬೆಳಗ್ಗೆ 7 ಹೋಗ್ತಾ ಗೊತ್ತಿಲ್ಲ. சொன்னல எனக்கோ எல்லாம் வண்டோட அது இல்லை கவர்மெண்ட் மெட்டீரியல் எல்லாம் நடந்து போகிறாங்கன்னு காட்டுங்க, அதுதான் காட்டணும் உங்களுக்கு. ಇದಮ್ಮ ಏನಕ್ಕೋ ಪರಿಚಯ ಆಗ್ಬಿಡುವ ಮಾಡ್ತಾಯಿದ್ದಾರೆ. ಇನ್ನೇನು ಒಂದು ಸ್ವಲ್ಪ ಹೊತ್ತು ಮಾಡಾಕ್ತಾರೆ, ಒಂದು ಅರ್ಧ ಅವರಲ್ಲಿ ಜನಗಳು ಜಾಸ್ತಿ ಅವರೇ. ಬೆಳಗ್ಗೆ ಒಂದು 8 ಗಂಟೆಗೆ ಒಳಗಡೆ ಹಾಕೊಂಡಿರ್ತಾವೆ, ಟೈಮ್ ಬಂದು 11 ಗಂಟೆ ಆಗ್ತೈತೆ. ಇನ್ನು ಇಳಿಸ್ತಾವ್ರೆ, ಇನ್ನೂ ಒಂದು 2 ಅವರ್ 3 ಅವರ್ ಆಗ್ತದೆ. ಲೋಡ್ ಏನೋ ಐತೆ, ಕನ್ಫರ್ಮ್ ಆಯ್ತು ಲೋಡು. ಬಾಡಿ ಬಿರುಸಿಂಗ್ ಕೊಟ್ಟು ಒಂದು ದುಡ್ಡೆಲ್ಲ ಸೆಟ್ಲ್ ಆಗೋರ್ಕು ಆಚೆ ಬಿಡಲ್ಲ ಗಾಡಿ. ಅನ್ಲೋಡಿಂಗ್ ಬಂದು 5,000 ಅಂತಪ್ಪ, ಅಲ್ಲ ಅನ್ಲೋಡಿಂಗು ನಾವೇನು ಕೊಡೋಂಗಿಲ್ಲ, ಟ್ರಾನ್ಸ್ಪೋರ್ಟೇ ಆದರೂ ಜಾಸ್ತಿ ಅನ್ಲೋಡಿಂಗ್ 5,000 ಕೇಳಿದ್ರೆ ಹಿಂಗೆ.
ಅನ್ಲೋಡ್ ಪಾಯಿಂಟ್ಗೆ ಹೋಗೋ ರೋಡ್ ಫುಲ್ಲು ಚಿಕ್ಕದೈತೆ ರೋಡು. 2 ಗಾಡಿ ಪಾಸ್ ಆಗಲ್ಲ, ಒಂದೇ ಗಾಡಿ ಪಾಸ್ ಆಗೋಷ್ಟು ರೋಡ್ ಐತೆ. ನೋಡಿದ್ರೆ ಯಾವುದೋ ಫಾರೆಸ್ಟ್ಗೆ ಹೋಗೋ ರೋಡ್ ಥರ ಐತೆ ರೋಡ್ ನೋಡೋಕೆ. 10 ಗಾಡಿ ತಗೊಳ್ಳೋದು ಕಂಪ್ನಿಗಳೈತೆ, ಬಟ್ ಆದ್ರೂ ಗಾಡಿಗೆ 2 ಗಾಡಿ ಪಾಸ್ ಆಗಲ್ಲ. ಅದನ್ನು ಅಪೋಸಿಟ್ ಬಂದರೆ ನೋಡ್ಬೇಕು ಹೆಂಗೈತೆ ರೋಡು ಮುಂದೆ. ಇದೇ ಅನ್ಲೋಡ್ ಪಾಯಿಂಟ್ ಕಂಪ್ನಿ ಅಂದರೆ ರೈಲ್ವೆ ಸ್ಟೇಷನು. ಇಲ್ಲೇ ಬೆಳಿಗ್ಗೆ ಖಾಲಿ ಆಗೋದು. ಆಲ್ರೆಡಿ ಯಾವ ಗಾಡಿಗೆ ಬಂದು ವೆಯ್ಟ್ ಮಾಡ್ತಾರೆ ಆಲ್ರೆಡಿಗೆ. ನೋಡೋಕೆ ಬೆಳಗ್ಗೆ ಖಾಲಿ ಮಾಡ್ತಾರೆ.